ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ಏನು ಮಾಡ್ತಾ ಇದ್ದೇನಪ್ಪ ಅಂದರೆ ಮೊಸರು ಸಾಸಿವೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಅನ್ನಕ್ಕೆ ಸೂಪರ್ ಆಗಿರುತ್ತೆ. ಇಲ್ಲಿ ನಾನು ಗಟ್ಟಿ ಮೊಸರಿಂದ ಮಾಡ್ತಾ ಇದ್ದೀನಿ. ನೋಡ್ಲಿಕ್ಕೆ ಕಾಣೋದು ನಿಮ್ಮ ಮಜ್ಜಿಗೆ ಸಾರು ಥರ ಅನ್ನಿಸ್ತದೆ. ಅಲ್ಲ, ಮೊಸರು ಸಾಸಿವೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು, ಏನೇನು ಬೇಕು ಪದಾರ್ಥಗಳ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನೀಗ ಮೊಸರು ಸಾಸಿವೆ ಮಾಡ್ತಾ ಇದ್ದೀನಿ. ಮೊಸರು ಸಾಸಿವೆ ಮಾಡಲಿಕ್ಕೆ ಏನೇನು ಬೇಕಂತೇಳಿ ಹೇಳ್ತಾ ಇದ್ದೀನಿ ನೋಡಿ. ನಾನು ಅರ್ಧ ಲೀಟ್ರ್ ಮೊಸರನ್ನು ತೊಗೊಂಡಿದ್ದೀನಿ. ಗಟ್ಟಿ ಮೊಸರು, ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ. ಮಜ್ಜಿಗೆ ಎಲ್ಲ ಗಟ್ಟಿ ಮೊಸರೇ ಇರುತ್ತೆ ಇದು, ಅಂದರೆ ಮೀಡಿಯಮ್. ಈ ಕಡೆ ಮೊಸರಲ್ಲ, ಈ ಕಡೆ ಮಜ್ಜಿಗೆನಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ. ಅದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಮತ್ತು ಎಣ್ಣೆ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಹುಡಿ, ಇಂಗು, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ ಉದ್ದ ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ 2, ಇಲ್ಲಿ 1 ಇಂಚಷ್ಟು ಶುಂಠಿ, 3 ಹಸಿರು ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೇನೆ. ಹೇಗೆ ಮಾಡೋದಂತ ಹೇಳಿ ನೋಡೋಣ ಬನ್ನಿ. ಮಜ್ಜಿಗೆ ಸಾರು ಅಲ್ಲ ಫ್ರೆಂಡ್ಸ್, ಇದು ಮೊಸರು ಸಾಸಿವೆ ತುಂಬ ಚೆನ್ನಾಗಿರುತ್ತೆ. ಈಗ ಮಾಡೋದು ಹೇಳ್ತೇನೆ ಬನ್ನಿ. ನೋಡಿ, ಇಲ್ಲಿ ಶುಂಠಿ, ಕಾಯಿ ಮೆಣಸು, ಬೆಳ್ಳುಳ್ಳಿ, ಇದನ್ನು ಮೂರನ್ನು ನಾನೀಗ ನೈಸಾಗಿ ಕುಟ್ಕೋತೇನೆ. ಯಾಕಂದರೆ ಮಿಕ್ಸಿಯಲ್ಲಿ ಹಾಕಲಿಕ್ಕೆ ಸ್ವಲ್ಪ ಇರೋದ್ರಿಂದ ಇದನ್ನು ನಾನೀಗ ಕಲ್ಲಲ್ಲಿ ಕುಟ್ಕೊಂಬರ್ತೇನೆ. ನೋಡಿ, ಇಲ್ಲಿ ಕುಟ್ಟು ಕಲ್ಲಿದೆ. ನಾನು ಧನಿಯಾ ಕುಟ್ಟಿದೆ ಆವಾಗಲೇ ಸ್ವಲ್ಪ. ಇದನ್ನೀಗ ಒಟ್ಟು ನೈಸಾಗಿ ನಾನು ಇದರಲ್ಲಿ ಎಲ್ಲವನ್ನು ಕುಟ್ಕೋತೇನೆ. ನೋಡಿ, ಇಲ್ಲಿ ಕುಟ್ಟಿದ್ನೆಲ್ಲ ಫ್ರೆಂಡ್ಸೇ, ನಾನೀಗ ಇದನ್ನೆಲ್ಲವನ್ನು ಇದಕ್ಕೆ ಹಾಕೋತೇನೆ. ಈ ಥರ ಕುಟ್ಟು ಕಲ್ಲಿದ್ರೆ ತುಂಬ ಒಳ್ಳೆಯದು. ಚಿಕ್ಕ ಕಲ್ಲಿಂದ ಕುಟ್ಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ, ತರ್ತರಿ ಆಗುತ್ತೆ. ಈ ಥರ ಕಲ್ಲು ಇದೆ, ಕುಟ್ಲಿಕ್ಕೆ ಅಷ್ಟು ಸರಿ ಅನಿಸಲ್ಲ ನನಗೆ. ಇದೇ ಸರಿ ಆಗುತ್ತೆ. ಇದ್ರ ಮೇಲೇ ಕುಟ್ಕೋತೇನೆ ಫ್ರೆಂಡ್ಸ. ನೋಡಿ, ಇಲ್ಲಿ ಗ್ಯಾಸ್ ಮೇಲೆ ಒಂದು ಚಿಕ್ಕದು ಬೋಗಣಿ ಇಟ್ಟಿದ್ದೀನಿ ನಾನು. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ನೋಡಿ, ಇಲ್ಲಿ ಸೀದ್ ಹೋಗ್ತವೆ ಸಾಸಿವೆ ಜೀರಿಗೆ ಅಂಥೇಳಿ ಮೊದಲಿಗೆ ನಾನು ಈರುಳ್ಳಿ ಮತ್ತು ಕೆಂಪು ಮೆಣಸನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನಮಗೆ. ನೋಡಿ, ಈಗ 1-2 ನಿಮಿಷ ಫ್ರೈ ಆಗಿದೆ. ಈಗ ಇದಕ್ಕೆ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಕರಿಬೇವು ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ಜೀರಿಗೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ, ಎಳ್ಳು ಕೂಡ ಸ್ವಲ್ಪ ಲೇಟ್ ಮಾಡಿ ಹಾಕ್ತೀನಿ. ಎಳ್ಳನ್ನು ಈಗ ನಾನು ಸೇರಿಸೋದಿಲ್ಲ, ಯಾಕಂದರೆ ಅದು ಬೇಗ ಸಿಡಿಯುತ್ತೆ. ಈಗ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಯಿ ಮೆಣಸನ್ನು ಕುಟ್ಟಿಟ್ಟಿರುವಂಥ ಪೇಸ್ಟನ್ನು ಕೂಡ ಹಾಕ್ತೀನಿ. ಅದು ಕೂಡ ಹಸಿ ಇರೋದ್ರಿಂದ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ನಿಮಗೆ ಖಾರಕ್ಕೆ ನೋಡಿಕೊಂಡು ನೀವು ಇಲ್ಲಿ ಕಾಯಿ ಮೆಣಸನ್ನು ಸೇರಿಸ್ಕೋಬೇಕಾಗುತ್ತೆ. ಜಾಸ್ತಿ ಸೇರಿಸಿದ್ರೆ ಮಕ್ಕಳೆಲ್ಲ ತಿನ್ನೋದಿಲ್ಲ. ಈಗ ಇದಕ್ಕೆ ನಾನು ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ತೇನೆ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಇಂಗು ಕೂಡ ಹಿಂಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಎಳ್ಳು ಹಾಕ್ತಾ ಇದ್ದೀನಿ. ಎಳ್ಳು ಬೇಗ ಸಿಡಿಯುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಲೇಟ್ ಮಾಡಿ ಹಾಕಬೇಕಾಗತ್ತೆ. ಎಳ್ಳು ತುಂಬ ಬೇಗನೆ ಸಿಡಿಯುತ್ತೆ. ಒಂದು 30 ನಿಮಿಷ ಅದನ್ನು ಕೂಡ 30 ಸೆಕೆಂಡು ಎಣ್ಣೆಯಲ್ಲಿ ಅದನ್ನು ಕೂಡ ಫ್ರೈ ಮಾಡಿದೆ ಫ್ರೆಂಡ್ಸ್. ಈಗ 1/4 ಟೀ ಸ್ಪೂನ್ನಷ್ಟು ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಎಳ್ಳು ಎಷ್ಟು ಬೇಗ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು. ಅರಿಶಿನ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನಾನು ಇದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ. ನೋಡಿ, ಈಗ ಇದಕ್ಕೆ ನಾನು ಮಾಡಿಟ್ಟಿರುವಂಥ ಮೊಸರು ಇದನ್ನ ಮಾಡ್ತೇನೆ. ಸ್ವಲ್ಪ ಇದನ್ನ ಸ್ಪೂನ್ ಹಾಕಿ ನೋಡಿ, ನಾನು ಇದಕ್ಕೆ ಹಾಕೋತೇನೆ. ನೋಡಿ, ಈ ಥರ ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ಮೇಲೆ ನೀವು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ, ಗ್ಯಾಸ್ ಹಚ್ಲಿಕ್ಕೆ ಹೋಗಬೇಡಿ.
ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ. ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಸಾಸಿವೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ. ಇದಕ್ಕೆ ಬೇಕಂದರೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ಳಿ, ಬೇಡ ಅಂದರೆ ಅದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. ನಾನು ಒಂದು ಚಿಟಿಕೆ ಅಟ ಹಾಕ್ತೇನೆ ನೋಡಿ. ಒಂದು ಸ್ವಲ್ಪ ನಾನು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ, ಹುಳಿ ಹುಳಿ ಖಾರ ಖಾರ ಸ್ವಲ್ಪ ಸ್ವೀಟು. ಈಗ ನಮ್ಮದು ಮೊಸರು ಸಾಸಿವೆ ರೆಡಿ ಆಯಿತು. ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ. ನೋಡಿ ಮೊಸರು ಸಾಸಿವೆ ನಾನು ನಿಮಗೆ ಅನ್ನದೊಟ್ಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ. ನಾವು ಇದನ್ನು ಯಾವಾಗಲೂ ಮಾಡ್ತೀವಿ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಮಜ್ಜಿಗೆ ಸಾರಂತೂ ಅಲ್ವೇ ಅಲ್ಲ ಇದು. ಮೊಸರು ಸಾಸಿವೆ ನೋಡಿ ಎಷ್ಟು ಮಸ್ತಾಗಿದೆ ಅಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.